ಮಧ್ಯಮಹೇಶ್ವರ ಸೆಕೆಂಡ್ ಕೇದಾರಾಗೆ ನಾವು ಬಿಡ್ತಾ ಇದ್ದೀವಿ. ರಾನ್ಸಿ ವಿಲೇಜ್ಗೆ ಹೋಗಬೇಕು. ಇಲ್ಲೇ ಬರ್ತಿತ್ತು. ಒಂದು ಕ್ಯಾಬ್ ಹುಡ್ಕೊಂಡು ನಾವು ಆಲ್ಮೋಸ್ಟ್ 2 ಕಿಲೋಮೀಟರ್ಸ್ ನಡ್ಕೊಂಡು ಬಂದಿದೆ. ಇನ್ನೂ ಕ್ಯಾಬೇ ಸಿಕ್ಕಿಲ್ಲ. ಹೆವಿ ಪಜಿತಿ ಆಗ್ಬಿಟ್ಟಿದೆ 100%. ನಮ್ಮ ಬಾಯ್ಸ್ ಅಲ್ಲಿ ಹೋಗ್ತವ್ರೆ. ಕ್ಯಾಬ್ ಹುಡ್ಕೊಂಡು ಹೋಗಿ ನಮಗೆ ಕೊನೆಗೆ ಸಿಕ್ಕಿದ್ದು ಆಟೋ ಬಸ್ ಸ್ಟ್ಯಾಂಡ್ವರೆಗೆ ಬಿಟ್ಟ. ಈ ಸಲ ಮಾತ್ರ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಉತ್ತರಾಖಂಡಲ್ಲಿ ತುಂಬ ಅಂದರೆ ತುಂಬ ವರ್ಸ್ಟ್ ಇದೆ. ಇವಾಗಲೂ ಗೊತ್ತಿಲ್ಲ ಗೌರ್ಮೆಂಟ್ ಅವ್ರು ಏನು ಮಾಡ್ತಾರೆ ಅಂತ. ಟೂರಿಸ್ಟ್ಸ್ನ ಇಷ್ಟು ವರ್ಸ್ಟಾಗಿ ನಡೆಸ್ಕೊತಿದ್ದಾರೆ. ಇವ್ರ ಬಿಸ್ನೆಸ್ನ ಇವರೇ ಹಾಳು ಮಾಡ್ಕೊಳ್ಳೋ ರೇಂಜಿಗೆ ನಡೆಸ್ಕೊತಿದ್ದಾರೆ ನಮ್ಮನ್ನು. ನಾವು ರಿಷಿಕೇಶ್ ಬಸ್ ಸ್ಟಾಪಲ್ಲಿ ಯಾವುದೋ ಒಂದು ಶೇರಿಂಗ್ ಟ್ಯಾಕ್ಸಿ ಹಿಡ್ಕೊಂಡ್ವಿ. 1 ಗಂಟೆ ಹಂಗೆ ಬಿಟ್ಟು. ಬಟ್ ರಿಷಿಕೇಶ್ ಊರನ್ನು ಬಿಡೋಕ್ಕೆ 2 to 3 hours ತೊಗೊಂಡು ಈಗ ಆನ್ ದ ವೇ ಹೋಗ್ತಾ ಇದ್ದೀವಿ. ಬಟ್ ಫುಲ್ ಟ್ರಾಫಿಕ್ ಇದೆ ಮಾತ್ರ. ಶೇರಿಂಗ್ ಟ್ಯಾಕ್ಸಿ ಸ್ಥಿತಿಗತಿ ಹಿಂಗಿದೆ. 4 ಜನಕ್ಕೆ ಸೇರಿ 6,000 ರೂಪಾಯಿ ತೊಗೊಂಡ್ರು ಸೋನ್ಪ್ರಯಾಗ್ವರೆಗೆ. ಬಟ್ ನಾವು ಸೋನ್ಪ್ರಯಾಗಿಗೆ ಹೋಗ್ತಿರ್ಲಿಲ್ಲ. ಸೊ ಕುಂಡ್ ಅನ್ನೋ ಜಾಗದಲ್ಲಿ ಇಳಿಯೋದಿದ್ರು ನಾವು ಒಟ್ಟಿಗೆ ಸೇರಿ 6,000 ರೂಪಾಯಿ ಕೊಟ್ವಿ 4 ಜನಕ್ಕೆ. ನೋಡ್ರು ಓಕೆ. ವಿಡಿಯೋ ಮಾಡ್ತಿದ್ದೆ ಕುಂಡ್ ಅನ್ನೋ ಜಾಗದಿಂದ 3 ಕಿಲೋಮೀಟರ್ ದೂರದಲ್ಲಿ ಇಷ್ಟು ಟ್ರಾಫಿಕ್ಕು. ಜಲಿ ಈಗ ನಮ್ಮ ಕುಂಡಿ ಇಡಕ್ಕೆ ಹೋಗ್ತೀವಿ. ಮಧ್ಯಾಹ್ನ 1 ಗಂಟೆಗೆ ನಾವು ರಿಷಿಕೇಶ್ ಬಸ್ ಸ್ಟ್ಯಾಂಡಲ್ಲಿ ಟ್ಯಾಕ್ಸಿಯಲ್ಲಿ ಕೂತ್ಕೊಂಡಿದ್ದು. ಈಗ 10:00ವರೆಗೆ ಕುಂಡ್ ಅನ್ನೋ ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿಂದ ನಾವು ರಾನ್ಸಿಗೆ ಹೋಗ್ಬೇಕಂದ್ರೆ ಫಸ್ಟು ಊಕಿಮಠಕ್ಕೆ ಹೋಗ್ಬೇಕು, ಆಮೇಲೆ ಅಲ್ಲಿಂದ ರಾನ್ಸಿಗೆ ಹೋಗಬೇಕು. ಈಗ ಆಗಲೇ 10:30 ಆಗಿದೆ. ಈಗ ನೆಕ್ಸ್ಟ್ ಏನು ಮಾಡ್ತೀವೋ ಏನೋ ಗೊತ್ತಿಲ್ಲ. ಎಲ್ಲಿ ಸ್ಟೇ, ಆಮೇಲೆ ನಾಳೆ ಎಷ್ಟು ಗಂಟೆ ಮಧ್ಯಮಹೇಶ್ವರ ಯಾತ್ರೆ ಸ್ಟಾರ್ಟ್ ಮಾಡ್ತೀವಿ ಅಂತ ಏನೂ ಗೊತ್ತಿಲ್ಲ. ಬನ್ನಿ ನೋಡೋಣ. ಊಕಿಮಠಕ್ಕೆ ಹಿಂಗೆ ರೈಟ್ ಹೋಗ್ಬೇಕು, ಲೆಫ್ಟ್ ಹೋದರೆ ಕೇದಾರ್ನಾಥ್. ಬಂದ್ವಲ್ಲ ಅಲ್ಲಿ ಘಾಟ್ಸ್ ಫುಲ್ಲು. ನಾನು ಏನು ಸ್ಕಿಪ್ ಮಾಡಿಬಿಡ್ತೀನಿ. ಕುಂಡ್ ಅನ್ನೋ ಜಾಗದಿಂದ ಊಕಿಮಠಕ್ಕೆ 8.5 ಕಿಲೋಮೀಟ್ರ್ ಇತ್ತು. ಸೊ ಒಬ್ಬರಿಗೆ 300 ರೂಪಾಯಿ ತೊಗೊಂಡ್ರು. ನಾವು 4 ಜನ ಇದ್ದಿದ್ದರಿಂದ 1,200 ರೂಪಾಯಿ ಕೊಟ್ವಿ. ಅಲ್ಲಿ ಕುಂಡಲ್ಲಿ ಒಬ್ಬರು ಒಳ್ಳೆ ಟ್ಯಾಕ್ಸಿ ಡ್ರೈವರ್ ಸಿಕ್ಕಿದ್ರು. ಸೊ ಅವರು ಊಕಿಮಠಕ್ಕೆ ಕರ್ಕೊಂಬಂದರು. ಸೊ ನಾವು 11:20 ಹಂಗೆ ರೀಚ್ ಆದ್ವಿ ಊಕಿಮಠಕ್ಕೆ. ರೂಮ್ಸ್ ಕೂಡ ಸಿಕ್ತು. ವೆರಿ ರೀಸನಬಲ್ ಪ್ರೈಸ್, 2,500 4 ಜನಕ್ಕೆ. ಸೊ ನಾಳೆ ಮಧ್ಯಮಹೇಶ್ವರ ಯಾತ್ರೆ ಅಫಿಷಿಯಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ.